ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನು ಹೇಳುವಷ್ಟು ಪ್ರೀತಿಸೋ ತಂದೆ ತನ್ನ ಚಿಕ್ಕ ಮಗಳನ್ನ ಅವಳಿಗಿಂತಲೂ 2 ಪಟ್ಟು ವಯಸ್ಸಾಗಿರೋ, ಅದು 2ನೇ ಮದುವೆ ಆಗೋಕ್ಕೆ ಕೊಟ್ಟಿರೋನಿಗೆ ಕೊಟ್ಟು ಮದುವೆ ಮಾಡ್ಸಕ್ಕೆ ಸಾಧ್ಯನಾ? ನಾನಿದು ನಿನಗೆ ಬೇಜಾರಾಗಲಿ ಅಂತ ಹೇಳ್ತಿಲ್ಲ, ವಾಸ್ತವನ ಅರ್ಥ ಮಾಡಿಸ್ತಿದ್ದೀನಿ ಅಷ್ಟೇ ಆರ್ಯ. ಅನು ಈಗಿನ ಕಾಲದ ಹುಡುಗಿ. ಅವಳಿರೋ ಅಂದಕ್ಕೆ ಯಾವನಾದರೂ ಶ್ರೀಮಂತ ಹುಡುಗನ್ನ ನೋಡಿಕೊಂಡು ಮದುವೆ ಮಾಡ್ಕೋಬೋದಾಗಿತ್ತು. ಆದರೆ ಅದು ಅವಳಿಗೆ ಬೇಕಾಗಿರಲಿಲ್ಲ. ಮತ್ತೆ ಏನು ಬೇಕಾಗಿತ್ತು? ಅವ್ರಿಗೆ ಸಣ್ಣ ಶ್ರೀಮಂತ ಬೇಕಾಗಿರಲಿಲ್ಲ. ಈ ವರ್ಧನ್ ಕಂಪನಿಯ ಸಾರ್ವಭೌಮ ಈ ಆರ್ಯವರ್ಧನ್ ಬೇಕಾಗಿತ್ತು. ಅಪ್ಪ ಮಗಳು ಸರಿಯಾಗಿ ಪ್ಲಾನ್ ಮಾಡಿ ನಿನ್ನ ಯಾಮಾರಿಸಿ ಇಡೀ ವರ್ಧನ್ ಆಸ್ತಿನ ಲಪ್ಟಾಸಕ್ಕೆ ನಿನ್ನನ್ನು ಗಾಳ ಮಾಡ್ಕೊಂಡಿದ್ದಾರೆ. ನಮ್ಮ ಕಡೆ ಒಂದು ಮಾತಿದೆ, ಪ್ರೇಮಿಗೆ ಬಿದ್ದವನು ಕನ್ನಡಿ ನೋಡ್ಕೊಂಡ್ರೆ ಕನ್ನಡಿ ಅವನ ರೂಪ ಅಂಥದ್ರಲ್ಲಿ ಇದೆಲ್ಲ ನಿನ್ಗೆ ಹೆಂಗ್ ಗೊತ್ತಾಗ? ಪ್ಲೀಸ್ ಪ್ಲೀಸ್ ಸ್ಟಾಪ್ ಇಟ್ ಜೆಂಡೆ. ಇಲ್ಲ ಕಣೋ, ಇವತ್ತು ನನ್ನ ಮಾತು ನಿಲ್ಸೋಲ್ಲ. ಈ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಏನ್ ಗೊತ್ತಾ? ಅವರು ಹೊರಗಿನ ಜಗತ್ತಿಗೆ ತಾವು ತೀರಾ ಬಡವರು ಅಂತಾನೂ ತೋರಿಸ್ಕೊಳ್ಳಲ್ಲ, ನಾವು ಶ್ರೀಮಂತರು ಅಂತಾನೂ ಮೆರೆಯೋಕ್ಕಾಗಲ್ಲ. ಆದರೂ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತಾನೇ ಇರ್ತಾರೆ. ಪಕ್ಕದ ಮನೆಯವರು ಕಾರ್ ತಗೊಂಡ್ರೆ ಹೊರಗಡೆ ನಗ್ತಾ ಹೊಟ್ಟೆ ಒಳಗಡೆ ಬೆಂಕಿ ಹಚ್ಕೊಂಡು ಕೊರಗ್ತಿರ್ತಾರೆ. ಸುಮ್ಮನೆ ಬಾಯಿಗೆ ಬಂದಾಗೆ ಮಾತಾಡಬೇಡ ಜೆಂಡೆ. ಇಲ್ಲ ಕಣೋ, ಸತ್ಯನೇ ಹೇಳ್ತಾ ಇದ್ದೀನಿ. ಆ ಸುಬ್ಬು ತನ್ನ ಮಗಳನ್ನ ನಿನಗೆ ಮದುವೆ ಮಾಡಿಸಿ ಪ್ರೀತಿಯಿಂದ ನಿನ್ನನ್ನು ಅವನ ಕಡೆ ಹೇಳ್ಕೊಳ್ಳೋದು, ನಿನ್ನ ಇಡೀ ಆಸ್ತಿನ ಲಪ್ಟಾಯಿಸ್ಕೊಳ್ಳೋದು, ಆಮೇಲೆ ನೀನು ಸರಿ ಇಲ್ಲ ಅಂತ ಡೈವರ್ಸ್ ಮಾಡಿಸೋದು. ಇದೇ ಅವ್ರ ಪ್ಲಾನ್. ತಮಾಷೆ ವಿಷಯ ಏನು ಅಂತಂದ್ರೆ, ಇಡೀ ವಠಾರದ ಜನ ಮುಂದೆ ನಿನ್ನಿಂದ ಅವ್ರಿಗೆ ಲಾಭ ಇದೆ ಅಂತ ಗೊತ್ತಾಗಿ ನಿನ್ ಮುಂದೆ ಸ್ವಾಭಿಮಾನದ ಭಾಷಣ ಬಿಗಿತಾ ಬಿಗಿತಾ ನಿನ್ ಜೊತೆ ಅನುನ ಮದುವೆ ಮಾಡಿಸ. ಆರ್ಯ, ಮಿಡಲ್ ಕ್ಲಾಸ್ ಜನಕ್ಕೆ ಆಸೆ ಜಾಸ್ತಿ ಕಣು. ಒಂದ್ ಕಾಲದಲ್ಲಿ ನಾವು ಹಾಗೆ ಇದ್ವಿ ಅಲ್ವಾ? ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ನೋಡ್ತಿದೀಯಾ? ನಿನ್ ಪ್ರಕಾರ ನಾನು ಕೆಟ್ಟವನು, ಕ್ರಿಮಿನಲ್ ಅಲ್ವಾ? ಅದಕ್ಕೆ ಕೆಟ್ಟದ್ದೆಲ್ಲ ನನಗೆ ಬೇಗ ಕಾಣುತ್ತೆ. ನಿನ್ನ ಈ ರಾಜನಂದಿನಿ ಹೆಸರಿನ ಸೆಂಟಿಮೆಂಟ್ ಇಂದಾನೆ ಬೇಗ ಮೋಸ ಮಾಡ್ಬೋದು ಅಂತ ತಿಳ್ಕೊಂಡು ಅನು ಈ ಪ್ಲಾನ್ ಮಾಡಿರೋ. ಅಮ್ಮ, ಟೀ ಯಾಕೆ? ಮೈಕಲ್ ಮಾತಾಡಿ ಗಂಟ್ಲು ಒಣಗಿರುತ್ತೆ. ಎಳ್ನೀರು ತಂದ್ಕೊಡು. ಕರೆಕ್ಟ್ ರಮ್ಯಾ, ನಾನು ತಗೊಂಬರ್ತೀನಿ. ರಮ್ಯಾ ಸುಮ್ಮನಿರೆ, ನೀ ತಗೊಳಪ್ಪ. ತೆಪ್ಪಗ್ ನಿಂತ್ಕೋ.
ನಿಮ್ಮ ಅತ್ತೆಗೆ ಮಾತ್ರ ಬುದ್ಧಿ ಇಲ್ಲ ಅನ್ಕೊಂಡಿದ್ದೆ, ನಿನಗೂ ಇಲ್ಲ ಕಣೋ. ಈ ಜಗತ್ತಲ್ಲಿ ನಮ್ಮನೇಲಿ ಮಾತ್ರ ಹೀಗೆ ಅನ್ಸುತ್ತೆ. ನಮ್ಮ ಮರ್ಯಾದೆ ತೆಗ್ದವ್ರಿಗೆ ರಾಜ್ ಮರ್ಯಾದೆ. ಇರ್ಲಿ ಬಿಡು ರಮ್ಯಾ, ಟೀ ತಾನೆ? ಬಿಡು ಟೀ ಬಿಡು. ಕರಣ್, ನೀನು ಬುದ್ಧಿವಂತ, ತಿಳಿದವನು. ಯಾಕಪ್ಪ ಹೀಗೆಲ್ಲ ಮಾಡಿದೆ? ನಿನಗೆ ರಮ್ಯನ್ ಮೇಲೆ ನಿಜವಾಗ್ಲೂ ಇಷ್ಟೊಂದು ಪ್ರೀತಿ ಇದ್ದಿದ್ರೆ ನೇರವಾಗಿ ಮನೆಗೆ ಬಂದು ಮಾತಾಡ್ಬೋದಿತ್ತಲ್ಲ. ಆಂಟಿ, ನಾನೇನಾದರೂ ನೀವು ಹೇಳ್ದಂಗೆ ಇಲ್ಲಿಗೆ ಬಂದು ಮಾತಾಡಿದ್ದಿದ್ರೆ. ಹೇಗೆ ಮಾತಾಡ್ತಾರೆ ಹೇಳು? ಅವ್ರ ಉದ್ದೇಶ ಬೇರೆನೇ ಇರಬೇಕಾದ್ರೆ. ಇಲ್ಲ ರಮ್ಯಾ, ನನಗೆ ಬೇರೆ ಏನೂ ಉದ್ದೇಶ ಇರಲಿಲ್ಲ. ಪ್ರಾಮಿಸ್, ನನ್ನ ನಂಬಿ. ನಂಬಿಕೆ ಒಂದ್ಸಲ ಕಳ್ಕೊಂಡ್ಮೇಲೆ ಮುಗೀತು. ರಮ್ಯಾ, ಸಾಕು ಸುಮ್ಮನಿರೆ. ಅವ್ರಿಗೂ ಸ್ವಲ್ಪ ಮಾತಾಡೋದಕ್ಕೆ ಬಿಡು. ನೀ ಹೇಳಪ್ಪ. ಆಂಟಿ, ಇದು ಯಾವುದೂ ನನ್ನ ಕೆಟ್ಟ ಉದ್ದೇಶ ಇಟ್ಕೊಂಡು ನಾನು ಮಾಡಿಲ್ಲ ಆಂಟಿ. ನನ್ನ ಮಾತು ನಾನು ರಮ್ಯವ್ರಿಗೆ ಹೇಳಬೇಕಿತ್ತು. ಅದು ಫೋನಲ್ಲಿ ಆಗಲ್ಲ ಅಂತ ಗೊತ್ತಾಯ್ತು. ಹೇಗಾದರೂ ಮಾಡಿ ನನ್ನ ಮನಸ್ಸಲ್ಲಿರೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಯ್ತು. ಅದಕ್ಕೆ ಹಿಂಗೆ ಮಾಡಿದೆ. ಅರ್ಥ ನಾನು ಯಾಕೆ ಮಾಡ್ಕೋಬೇಕು? ನಿಮ್ಗೆ ಅರ್ಥ ಆಗ್ಬೇಕಾಗಿತ್ತು. ಅದನ್ನೇ ಮಾತಾಡ್ಬಿಡ್ವೆ ರಮ್ಯಾ. ನೀ ಟೀ ಕುಡಿಯಪ್ಪ. ಅಮ್ಮ, ನಿಂದು ಓವರ್ ಆಯ್ತು. ಮರ್ಯಾದೆ ತೆಗ್ದವ್ರಿಗೆ ಈ ಥರ ಉಪಚಾರ ಬೇರೆ ಮಾಡಬೇಕಾ? ನಾನಾಗಿದ್ದಿದ್ರೆ ಟೀಗೆ ಮೆಣಸಿನ ಪುಡಿ ಯಾಕೆ ಕೊಡ್ತಿದ್ದೆ? ಆಯ್ತು ರಮ್ಯಾ. ಯಾರಿಗಾದ್ರೂ ಹೀಗೆ ಅವಮಾನ ಮಾಡಿದ್ರೆ ಒಂದು ಕ್ಷಣನೂ ಇಲ್ಲಿರ್ತಿರ್ಲಿಲ್ಲ. ಈ ಹುಡುಗ ಶ್ರೀಮಂತ, ನೋಡೋಕ್ಕೂ ಚೆನ್ನಾಗಿದ್ದಾನೆ. ರಮ್ಯಾ ಇಷ್ಟೆಲ್ಲ ಅಂದರೂ ಈ ಹುಡುಗ ಇಲ್ಲೇ ಇದ್ದಾನೆ ಅಂದರೆ ನಿಜವಾಗ್ಲೂ ರಮ್ಯನ ಇವನು ತುಂಬಾ ಇಷ್ಟಪಡ್ತಿರ್ಬೇಕು. ಹಲೋ. ಹಲೋ ಅಮ್ಮ. ಹೇಳು ಆರಾಧನಾ, ನಿಮ್ಮ ಟೀಮೆಲ್ಲ ಬಂದ್ರಾ? ಎಲ್ಲ ಸೆಟ್ಲ್ ಆಯ್ತಾ? ಯಾವ ತೊಂದರೆ ಇಲ್ಲ ತಾನೆ? ಹ್ಞೂ ಅಮ್ಮ, ಏನೂ ತೊಂದರೆ ಇಲ್ಲ. ಅಮ್ಮ, ಆರ್ಯ ಅವರು ಮನೆಗೆ ಬಂದಿದ್ದಾರಾ? ಆರ್ಯನ ಇಲ್ಲಿರಕ್ಕೆ ಹೇಗೆ ಸಾಧ್ಯ? ಅವನು ಬೆಳಗ್ಗೆನೆ ವಟಾರಕ್ಕೆ ಹೋದ್ನಲ್ಲ. ಅವನು ಹೋಗ್ಬೇಕಾದ್ರೆ ನೀನು ಇಲ್ಲೇ ಇದೆಯಲ್ವಾ? ಓ, ಮೋಸ್ಟ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೋದು. ಅಮ್ಮ, ಆರ್ಯ ಅವರು ವಟಾರದಿಂದ ಹೊರಟು ತುಂಬ ಹೊತ್ತಾಯ್ತು ಅಂತ ಅನು ಹೇಳಿದ್ರು. ಅವ್ರು ಇನ್ನೂ ಆಫೀಸಿಗೆ ಬಂದಿಲ್ಲ. ಅದಕ್ಕೆ ಮನೆಗೇನಾದರೂ ಬಂದಿದ್ದಾರಾ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಆವಾಗೇನಾದರೂ ಮನೆಗೆ ಬಂದಿರ್ಬೋದು. ಕೇಳ್ಬಿಟ್ಟು ಹೇಳ್ತೀನಿ ಇರು. ಓಕೆ ಅಮ್ಮ. ಹೊಸ್ಮನಿ, ಆರ್ಯ ಏನಾದರೂ ಮನೆಗೆ ಬಂದ? ಇಲ್ಲ ಅಮ್ಮವ್ರೆ, ಬಂದಂಗಿಲ್ಲ. ಗೀತಾ, ಆರ್ಯ ಏನಾದರೂ ಮೇಲಿದಾನ? ಮೇಲ್ ಯಾರೂ ಇಲ್ಲ ಅಮ್ಮ. ಆರ್ಯ ಸರ್ ಮನೆಗೆ ಬಂದಿಲ್ಲ. ಆರ್ಯ ಇಲ್ಲಿಗೂ ಬಂದಿಲ್ಲ, ಆಫೀಸ್ಗೂ ಹೋಗಿಲ್ಲ. ಅಂದ್ರೆ ಇನ್ ಎಲ್ಲ ಹೋಗಿರ್ತಾನೆ? ನೋಡು ಕರಣ್, ನೀನು ನನ್ನ ಮಗನ ಥರ ಅಂತ ನಾನು ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ. ಸುಳ್ಳು ಹೇಳಲ್ಲ ತಾನೆ? ರಮ್ಯಾ ನಿನಗೆ ಅಷ್ಟು ಅವಮಾನ ಆಗೋಗಿ ಮಾತಾಡಿದ್ರು ನೀನೊಳಗೆ ಒಂದು ಮಾತು ವಾಪಸ್ ಬೇಜಾರಾಗೋ ಹೋಗಿ ಮಾತಾಡ್ತಾ ಇಲ್ಲ. ಇದನ್ನೆಲ್ಲ ಕೇಳಿಸ್ಕೊಂಡು ನೀನು ಕೋಪ ಮಾಡಿಕೊಂಡು ಹೋಗಲಿಲ್ಲ. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗತ್ತೆ ನೀನು ತುಂಬ ಸಮಾಧಾನಸ್ಥ ಅಂತ. ಹಾಗೆ ನೀನು ಹೀಗೆಲ್ಲ ಮಾತಾಡಲ್ಲ ಅಂತಲೂ ನನ್ನ ಮನಸ್ಸು ಹೇಳ್ತಾ ಇದೆ. ನಿಜ ಹೇಳು ಕರಣ್,
ನಿನಗೆ ಹೀಗೆಲ್ಲ ಮಾಡಬೇಕು ಅಂತ ಯಾರಾದರೂ ಹೇಳ್ಕೊಟ್ರಾ? ನೀನು ಭಯ ಪಡೋದನ್ನ ನೋಡಿದ್ರೆ ಏನೋ ಇದೆ. ನೀನು ನಮ್ಮ ಹತ್ರ ಧೈರ್ಯವಾಗಿ ಹೇಳ್ಕೋಬೋದು. ಆಂಟಿ ಅದು ಅದು ಹೆದರ್ಬೇಡ ಕರಣ್. ನೀನಿವತ್ತು ಮಾಡಿರೋ ಕಾರ್ಯದಿಂದ ನನ್ನ ಮಗಳು ತುಂಬ ಸಫರ್ ಆಗಬೇಕಾಗಿದೆ. ಕರಣ್, ನನ್ನ ಮಗಳನ್ನ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅನ್ನೋದೇ ನನ್ನ ಬದುಕಿನ ಗುರಿ. ನಿನ್ನ ಜೊತೆ ಅವಳು ನಿಶ್ಚಿತಾರ್ಥ ಆದಾಗ ನಾನು ಅದೆಷ್ಟು ನೆಮ್ಮದಿಯಿಂದ ಇದ್ದೆ ಗೊತ್ತಾ? ಆದರೆ ಅದೆಲ್ಲ ಒಳ್ಳೆ ರಾತ್ರಿ ಕಂಡು ಕನಸು ಥರ ಆಗೋಯ್ತು. ಅಮ್ಮ ಈಗ ಮಾತ್ಯಾಕೆ? ರಮ್ಯಾ, ನಿನಗೆ ನಾನು ಸುಮ್ಮನಿರು ಅಂತ ಹೇಳ್ದೆ ತಾನೆ? ನೋಡು ಕರಣ್, ಈಗಲೂ ನನ್ನ ಮಗಳನ್ನ ನಿನಗೇ ಕೊಟ್ಟು ಮದುವೆ ಮಾಡ್ತೀನಿ. ಆದರೆ ನಿನಗೆ ನಿಮ್ಮ ಅಪ್ಪನ ಒಪ್ಸೋ ಧೈರ್ಯ ಇದೆಯಾ? ಅಮ್ಮ ಏನು ಮಾತಾಡ್ತಿದ್ಯಾ? ನೀನು ಸ್ವಲ್ಪ ಸುಮ್ಮನೆ ಇರು ರಮ್ಯಾ, ಮತ್ತೆ ಮಾತಾಡ್ತಿದ್ರು ತಾನೆ. ಹೇಳು ಕರಣ್, ನನ್ನ 2 ಪ್ರಶ್ನೆಗೆ ನೀನು ಇವಾಗ ಉತ್ತರ ಕೊಡಬೇಕು. ನೀನು ಹೀಗೆಲ್ಲ ಮಾತಾಡೋದಕ್ಕೆ ಯಾರು ಕಾರಣ ಅಂತ ಹೇಳಬೇಕು. ಹಾಗೆ ನಿಮ್ಮಪ್ಪನ ನೀನು ಒಪ್ಪಿಸ್ತೀಯಾ ಮದುವೆಗೆ ಅಂತಾನೂ ಹೇಳಬೇಕು. ಅದು ಆಂಟಿ, ನನ್ನ ಮನಸ್ಸಲ್ಲಿರೋದನ್ನ ಹೇಳೋದಕ್ಕೆ ಈ ಪ್ರೋಗ್ರಾಮ್ ಒಂದು ಒಳ್ಳೆ ಅವಕಾಶ ಅಂತ ಎಲ್ಲರ ಮುಂದೆ ಹೇಳಿದೆ ಅಷ್ಟೇ. ಇದನ್ನ ನಮ್ಮ ಮುಂದೆ ಹೇಳೋಕೆ ಇಷ್ಟೊಂದು ತಡವರ್ಸ್ತಿರೋ ನೀವು ಅಲ್ಲಿ ಅಷ್ಟು ಧೈರ್ಯವಾಗಿ ಹೇಳೋಕೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅಂದರೆ ಜೇಂಡೆ ಅಂಕಲ್ ನಂಗೆ ಧೈರ್ಯ ಕೊಟ್ಟರು. ಅವ್ರು ಇರಲಿಲ್ಲ ಅಂದಿದ್ರೆ ನಾನು ಮಾತಾಡೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಯಾರು? ಜೇಂಡೆನಾ? ಸತ್ಯನ ಸಾಬೀತು ಮಾಡೋಕೆ ಹೊರಟವನಿಗೆ ಯಾವತ್ತೂ ಒಳ್ಳೇದಾಗಿಲ್ಲ, ಆಗೋದೂ ಇಲ್ಲ. ಅದು ಈಗಿನ ಮಾತಲ್ಲ, ದೇವಾನುದೇವತೆಗಳಿದ್ದಾಗಲೂ ಹೀಗೇನೆ. ಇಷ್ಟು ದಿನ ಸ್ವಾರ್ಥಿಗಳನ್ನು ನೀನು ಒಳ್ಳೆಯವರು ಅಂದ್ಕೊಂಡಿದ್ದೆ. ನಾನು ಅಷ್ಟೇ. ನಿನ್ನ ಸಂಬಂಧ ಹಾಳಾಗಬಾರ್ದು ಅಂತ ಎಲ್ಲ ಸತ್ಯಗಳನ್ನು ಇಷ್ಟು ದಿನ ನನ್ನ ಎದೆಲೆ ಇಟ್ಕೊಂಡಿದ್ದೆ. ಆದರೆ ಸುಳ್ಳು ನಿನ್ನನ್ನೇ ತಿಂದಾಗ್ತಿದೆ ಅನ್ನೋದು ಗೊತ್ತಾಗಿ ನಂಗೆ ಸುಮ್ಮನೆ ಇರೋಕ್ಕಾಗ್ತಿಲ್ಲ. ಹಾರಿ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಂಡು ಮುಂದಿನ ನಿರ್ಧಾರಕ್ಕೆ ಬಾ. ಜೆಂಡೆ, ಮತ್ತೆ ಏನೇನೋ ಸುಳ್ಳು ಹೇಳಿ ತುಂಬ ಒಳ್ಳೆಯವನಾಗಬೇಡ. ನೀನು ಹೇಳೋ ಸತ್ಯ ಸುಳ್ಳು ಅಂತ ಗೊತ್ತಾದರೆ ನಾನು ಮನುಷ್ಯ ಆಗಿರಲ್ಲ ಅನ್ನೋದು ಗೊತ್ತಿರಲಿ. ಆರ್ಯ, ನಾನು ಹೇಳೋದನ್ನ ಕೇಳಿ ನೀನು ಮತ್ತೆ ಮನುಷ್ಯ ಆಗ್ತೀಯ ಅನ್ನೋ ನಂಬಿಕೆ ನನಗಿದೆ. ನಿನ್ನ ರೀಚ್ ಬಗ್ಗೆ ನೀನು ಮರ್ತಿರ್ಬೇಕಲ್ವ? ನಿನ್ನ ಮೀಟ್ ಮಾಡೋಕ್ಕೆ ದೊಡ್ಡ ದೊಡ್ಡ ಕಂಪನಿಯವರು ಎಷ್ಟು ದಿನಗಳ ಹಿಂದೆ ಅಥವಾ ತಿಂಗಳ ಹಿಂದೆ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತಾರೆ ಅಂತ ಗೊತ್ತಾ ನಿಮಗೆ? ಆದರೆ ಇವತ್ತಿನ ಒಟ್ಟಾರೆ ಪ್ರೋಗ್ರಾಮ್ಗೆ ಅವ್ನು ಕರೆದ್ರು ಅಂತ ತಕ್ಷಣಕ್ಕೆ ಬಂದಿಯಲ್ಲ. ಈ ಪ್ಲಸ್ ಪಾಯಿಂಟ್ಗಳನ್ನೇ ಒಟ್ಟಾರೆ ಜನಕ್ಕೆ ಅರ್ಥ ಮಾಡಿಸಿ ಅವರು ಬ್ರೈನ್ ವಾಶ್ ಮಾಡಿರೋದು. ಅವರೆಲ್ಲರೂ ಇವಳ ಕೆಲಸಕ್ಕೆ ಇನ್ವಾಲ್ವ್ ಮಾಡಿಕೊಂಡು ಆಟ ಶುರು ಮಾಡಿದಾಳೆ. ಅದಕ್ಕೆ ಆ ಒಟ್ಟಾರೆ ಜನ ನಿನ್ನ ಮದುವೆಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ದು. ಅದನ್ನು ನಾನು ನಂಬೋದಿಲ್ಲ. ಅಂದರೆ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಆರ್ಯ? ನಾನೀಗ ಹೇಳ್ತಿರೋ ಒಂದೊಂದು ಮಾತಿಗೂ ಆಧಾರ ಇಟ್ಕೊಂಡಿದ್ದೀನಿ. ನಿನಗೆ ಆಕ್ಸಿಡೆಂಟ್ ಆಗಿ ಹಳೆ ನೆನಪು ರೂಪ ಕಳ್ಕೊಂಡು ಒದ್ದಾಡ್ತಿದ್ದದ್ದು ನೋಡಿ ನನ್ನ ಸಂಕಟ ಆಗ್ತಿದೆ. ಆಗಲೇ ನಾನು ಅದ್ರ ಬಗ್ಗೆ ಒಂದೊಂದು ಡೀಟೇಲ್ಸು ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಆರ್ಯ, ನಿನಗೆ ಗೊತ್ತಾ, ನೀನು ಸತ್ತೆ ಅಂತ ಲೋಕ ನಂಬೋ ಹಾಗೆ ಮಾಡಿದ್ದು ಯಾರು ಗೊತ್ತಾ? ನೀನು ನಮ್ಮ ಜೊತೆ ಇದ್ದು ಇಲ್ಲದ ಹಾಗೆ ಮಾಡಿ
ಜೀವಂತ ಶವವಾಗಿ ಮಾಡಕ್ ಹೊರಟಿದ್ದು ಯಾರು ಗೊತ್ತಾ? ನಿನ್ನಾರೂನೇ ಕಣೋ ಆರ್ಯ. ನೋ ನೋ, ನಾನು ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡು, ನಿನಗೆ ಅನು ಮೇಲೆ ಮೊದಲಿಂದನೂ ಅಸಮಾಧಾನ ಇತ್ತು ಅಂತ ನನಗೆ ಗೊತ್ತು. ಆದರೆ ಹೀಗೆ ಏನೇನೋ ಹೇಳಿ ನನ್ನ ಮನಸ್ಸನ್ನು ಹಾಳು ಮಾಡಬೇಡ. ನಿನ್ನ ಮನಸ್ಸನ್ನು ನಾನು ಹಾಳು ಮಾಡ್ತೀನಿ. ನಾ ಹೇಳೋ ಮಾತೆಲ್ಲ ನಂಬುವಂತನೂ ಹೇಳ್ತೀನಿ. ನನ್ನ ಮಾತನ್ನು ಪೂರ್ತಿ ಕೇಳಿ ಆಮೇಲೆ ನಿನ್ನ ಅನು ಬಗ್ಗೆ ನಿನ್ನ ನಿರ್ಧಾರಕ್ಕೆ ಬಾ. ನಿನ್ನ ಗೆಳೆಯನಾಗಿ ಸತ್ಯ ತಿಳಿಸೋದಷ್ಟೇ ನನ್ನ ಜವಾಬ್ದಾರಿ. ಆಮೇಲೆ ನಿನಗೆ ಬಿಟ್ಟೆ. ಆರ್ಯ, ನಾ ಹೇಳೋ ಮಾತುಗಳು ನಿನಗೆ ಗೊಂದಲ ಅನಿಸ್ಬೋದು. ಆದರೂ ನಾ ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊ. ನಿಮ್ಮಿಬ್ಬರು ಮದುವೆ ಆದಮೇಲೆ ಅನು ಸ್ವಲ್ಪ ದಿನದಲ್ಲೇ ನಿಮ್ಮ ಮನೆಯವರ ಮನಸ್ಸನ್ನ ಹ್ಯಾಗ್ ಗೆದ್ಲು ಅಂದರೆ, ಶಾರದಮ್ಮವರು ವರ್ಧನ್ ಒಡೆತನದ ಅಷ್ಟು ಆಸ್ತಿನ ಅನು ಹೆಸರು ಬರೆಯೋಕೆ ಹೊರಟ್ರು. ಬಹುಶಃ ಇದೆಲ್ಲ ನಿನಗೆ ನೆನಪಿಲ್ಲ. ಇಷ್ಟು ಬೇಗ ಹೂ ಅಂದ್ಬಿಟ್ರೆ ಸಮಾಜದ ಮುಂದೆ ನಾನು ಎಲ್ಲಿ ಸ್ವಾರ್ಥಿ ಆಗ್ತೀನೋ ಅನ್ಕೊಂಡು ಅನು ಎಲ್ಲರ ಮುಂದೆ ಆಸ್ತಿ ಬೇಡ ಅಂದ್ಬಿಟ್ರೆ ನಮ್ಮ ಜನ ಕೇಳಬೇಕಾ? ಈ ಕಾಲದಲ್ಲಿ ಯಾರಾದರೂ ಆಸ್ತಿ ಬೇಡ ಅಂದ್ಬಿಟ್ರೆ ಅವರನ್ನ ದೇವ್ರು ಮಾಡಿಬಿಡ್ತಾರೆ. ಹಾಗೆ ನಿನ್ನನು ಎಲ್ಲರೂ ಕಣ್ಣಿಗೆ ದೇವ್ರ ಹಾಕಂಡು ಆಮೇಲೆ ಸಮಯ ನೋಡಿಕೊಂಡು ಎಲ್ಲ ಆಸ್ತಿನೂ ಅವಳ ಹೆಸರು ಬರ್ಸ್ಕೊಂಡು ಶಾರದಮ್ಮ ತನ್ನ ಮಗ ಹರ್ಷನ್ನು ಮರೆತು ಇಡೀ ಆಸ್ತಿನ ಅನು ಹೆಸರಿಗೆ ಮಾಡಿದ್ದಾರೆ ಅಂದರೆ ನೀನೇ ಯೋಚನೆ ಮಾಡು. ಶಾರದಮ್ಮ ಏನೇ ಮಾಡಿದ್ರು ಅನು ಹೆಸರಿಗೆ ಆಸ್ತಿ ನಿನ್ನ ಮೂಲಕ ಹೋಗ್ಬೇಕಾಗಿರೋದ್ರಿಂದ ಅನು ಏನ್ ಮಾಡಲು ಗೊತ್ತಾ? ಏನು ಮಾಡಿದ್ರು? ಹೃದಯ ಗಟ್ಟಿ ಮಾಡ್ಕೋ, ನಿನಗೆ ಶಾಕ್ ಆಗ್ಬೋದು. ಅದೇನು ಹೇಳು? ಆಸ್ತಿ ಹುಚ್ಚಿಡ್ದಿದ್ದ ಅನುಗೆ ನೀನ್ ಬೇಕಾಗಿರ್ಲಿಲ್ಲ ಆರ್ಯ. ಅದಕ್ಕೆ ಅವಳು ನಿನ್ನನ್ನೇ ಕೊಲೆ ಮಾಡಕ್ ಪ್ರಯತ್ನ ಪಟ್ಲು. ಅವತ್ತು ನೀನು ನನಗೂ ಹೇಳದೆ ಒಬ್ಬನೇ ಎಲ್ಲೋ ಹೋದೆ. ಅನುವಿಂದ ನಿನಗೆ ಅಪಾಯ ಇದೆ ಅಂತ ಗೊತ್ತಾಗಿ ನಾನು ಬಾಡಿಗಾರ್ಡ್ಸ್ ಹತ್ರ ವಿಚಾರ. ಅವರು ಆರ್ಯ ಸಾರು ಪ್ರಿಯಾ ಅಮ್ಮನ್ ನೋಡಕ್ ಹೋಗಿದ್ದಾರೆ ಅಂತಂದ್ರು. ಅವತ್ತು ನೀನೊಬ್ಬನೇ ಹೋಗಿದ್ರಿಂದ ಅನು ನಿನ್ನನ್ನು ಕೊಲ್ಲೋಕೆ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೆ.